ಕೆಜಿಎಫ್ 2 ಬಳಿಕ ಮತ್ತೊಂದು ಸಿನಿಮಾವನ್ನ ಒಪ್ಪಿಕೊಳ್ಳುವುದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಸಾಕಷ್ಟು ಸಮಯ ತೆಗೆದುಕೊಂಡಿದ್ದರು. ಅಳೆದು ತೂಗಿ ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದರು. ಹೊಸ ಸಿನಿಮಾಗಾಗಿ ಕಾದು ಕಾದು ಸುಸ್ತಾಗಿದ್ದ ಅಭಿಮಾನಿಗಳಿಗೆ ಟಾಕ್ಸಿಕ್ ಟೈಟಲ್ ಅನೌನ್ಸ್ ಮಾಡಿದ್ದು ಬಿಟ್ಟರೆ ಬೇರೇನು ಅಪ್ಡೇಟ್ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಟಾಕ್ಸಿಕ್ ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ. ಜನವರಿ 8ರಂದು ರಾಕಿ ಬಾಯ್ ಯಶ್ ಅವರ 39ನೇ ಹುಟ್ಟುಹಬ್ಬ. ಈ ದಿನದಂದು ಯಶ್ ತಮ್ಮ ಅಭಿಮಾನಿಗಳಿಗೆ ಟಾಕ್ಸಿಕ್ ಸರ್ಪ್ರೈಸ್ ಕೊಡುವುದಾಗಿ ಮಾತು ಕೊಟ್ಟಿದ್ದರು. ಅದರಂತೆ ಟಾಕ್ಸಿಕ್ ಸಿನಿಮಾ ಜಲಕ್ ಹೊರಬಿದ್ದಿದೆ. ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದ ಆ ಗಳಿಗೆ ಈಗ ಬಂದೇ ಬಿಟ್ಟಿದೆ. ಅಷ್ಟಕ್ಕೂ ಬರ್ತ್ಡೇಗೆ ಯಶ್ ಕೊಟ್ಟ ಸರ್ಪ್ರೈಸ್ ಹೇಗಿದೆ ಅನ್ನೋದನ್ನ ಮುಂದೆ ನೋಡುತ್ತಾ ಹೋಗೋಣ. ನಿರೀಕ್ಷೆ ಮಾಡಿದಂತೆ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಬಿಟ್ಟಿರುವ ಟಾಕ್ಸಿಕ್ ಗ್ಲಿಂಪ್ಸ್ ಸಖತ್ತಾಗಿದೆ. ಯಶ್ ಮ್ಯಾನರಿಸಂ, ಲುಕ್ ಎಲ್ಲವೂ ಬದಲಾಗಿದೆ. ಕೆಜಿಎಫ್ 2 ಸಿನಿಮಾದ ಒಂದೇ ಒಂದು ಛಾಯೆ ಕೂಡ ಈ ವಿಡಿಯೋದಲ್ಲಿ ಕಾಣಿಸುತ್ತಿಲ್ಲ. ಕೆಜಿಎಫ್ ಬ್ಲಾಕ್ ಥೀಮ್ ನಲ್ಲಿ ಇದ್ದರೆ ಟಾಕ್ಸಿಕ್ ಸಂಪೂರ್ಣವಾಗಿ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ತಕ್ಕಂತೆ ಸಿನಿಮಾದ ಸಬ್ಜೆಕ್ಟ್ ಕೂಡ ಇದೆ ಅನ್ನೋದನ್ನ ಟಾಕ್ಸಿಕ್ ತುಣುಕುಗಳು ಸಾರಿ ಹೇಳುತ್ತಿವೆ. ಈ ಬರ್ತ್ಡೇ ಪೀಕ್ ಟೀಸರ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರೆಟ್ರೋ ಕಾರಿನಲ್ಲಿ ಕ್ಯಾಸಿನೋಗೆ ಎಂಟ್ರಿ ಕೊಡುವ ದೃಶ್ಯದಿಂದ ವಿಡಿಯೋ ಆರಂಭ ಆಗುತ್ತೆ. ಅಲ್ಲಿಂದ ಕ್ಯಾಸಿನೋ ಒಳಗೆ ಎಂಟ್ರಿ ಕೊಡುವ ರಾಕಿ ಬಾಯ್ ಮ್ಯಾನರಿಸಂ ಇಂಟರ್ನೆಟ್ಗೆ ಬೆಂಕಿ ಹಚ್ಚಿದೆ. ವೈಟ್ ಅಂಡ್ ವೈಟ್ ಸೂಟ್ ನಲ್ಲಿ ಹ್ಯಾಟ್ ಧರಿಸಿ ಸಿಗಾರ್ ಸೇದುತ್ತಾ ಎಂಟ್ರಿ ಕೊಡುವ ದೃಶ್ಯವನ್ನ ರಿವೀಲ್ ಮಾಡಲಾಗಿದೆ. ವಿದೇಶದ ಮಹಿಳೆಯೊಂದಿಗೆ ಮಸ್ತಿಯಲ್ಲಿ ತೊಡಗಿರುವ ಯಶ್ ಲುಕ್ ಬೇರೆ ಏನೋ ಕಥೆಯನ್ನ ಹೇಳುವುದಕ್ಕೆ ಹೊರಟಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹಾಲಿವುಡ್ ಲೆವೆಲ್ ಹೈಪ್ ಕೊಡಿಸಿದ ಕೀರ್ತಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಕನ್ನಡ ಸಿನಿಮಾಗಳನ್ನ ನೋಡಲು ಹಿಂದೆ ಮುಂದೆ ಯೋಚನೆ ಮಾಡುತ್ತಿದ್ದ ಪರಭಾಷಿಕರಿಗೆ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವ ರೀತಿ ಮಾಂಜ ಕೊಟ್ಟಿದ್ದೇ ರಾಕಿಂಗ್ ಸ್ಟಾರ್ ಯಶ್ ಅವರು. ಹೀಗೆ ಇದ್ದಾಗ ಕೆಜಿಎಫ್ ಚಾಪ್ಟರ್ 2 ಬಳಿಕ ಯಶ್ ಖಾಲಿ ಇದ್ದಾರೆ, ಮಾರ್ಕೆಟ್ ಬಿದ್ದೋಯ್ತು ಅಂತ ಬಾಯಿ ಬಡಿದುಕೊಳ್ಳುತ್ತಿದ್ದ ಯಶ್ ವಿರೋಧಿಗಳಿಗೆ ಇವತ್ತು ಆಘಾತ ಎದುರಾಗಿದೆ. ಹೌದು, ಇದೀಗ ಟಾಕ್ಸಿಕ್ ಟೀಸರ್ ನೋಡ್ತಾ ಇದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನೋ ದೊಡ್ಡದಾಗಿ ಮಾಡ್ತಾ ಇರುವಂತೆ ಕಾಣುತ್ತಿದೆ. ಅದರಲ್ಲೂ ಟಾಕ್ಸಿಕ್ ಟೀಸರ್ ಪೂರ್ತಿ ಕುತೂಹಲಗಳ ಸರಮಾಲೆ ಇಟ್ಟಿದ್ದಾರೆ. ಯಶ್ ಎಂಟ್ರಿ ಕೊಟ್ಟ ಕಾರು ಇಂಗ್ಲೆಂಡ್ ರಾಣಿಯದ್ದು ಅಂತ ಹೇಳಲಾಗ್ತಿದ್ದು, ಇನ್ನೊಂದು ಕಡೆ ಯಶ್ ಬೆನ್ನ ಹಿಂದೆ ಕೊಲಂಬಿಯಾದ ಮಾದಕ ದ್ರವ್ಯಗಳ ದೊರೆ ಪ್ಯಾಬ್ಲೋ ಎಸ್ಕೋಬಾರ್ ಇರುತ್ತಾನೆ ಎಂಬ ಮಾತುಗಳು ಕೇಳಿ ಬಂದಿದೆ. ಈ ಮೂಲಕ ಇಂಟರ್ ನ್ಯಾಷನಲ್ ಸಿನಿಮಾ ಆಗಿ ಮೂಡಿ ಬರಲು ಟಾಕ್ಸಿಕ್ ಸಿದ್ಧವಾಗಿದೆ. ಅಂದ ಹಾಗೆ ಇದೀಗ ಟಾಕ್ಸಿಕ್ ಸಿನಿಮಾದ ಟೀಸರ್ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಯಶ್ ಹುಟ್ಟುಹಬ್ಬ ಹಿನ್ನೆಲೆ ಟಾಕ್ಸಿಕ್ ಚಿತ್ರತಂಡ ಟೀಸರ್ ರಿಲೀಸ್ ಮಾಡುವ ಮೂಲಕ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಕೋಟಿ ಕೋಟಿ ಅಭಿಮಾನಿಗಳು ಜಗತ್ತಿನಾದ್ಯಂತ ರಾಕಿ ಬಾಯ್ ಯಶ್ ಎಂಟ್ರಿ ಯಾವಾಗ ಅಂತ ಕಾಯುತ್ತಿದ್ದರು. ಇದೀಗ ಬಾಯಲ್ಲಿ ಸಿಗಾರ್ ಹಿಡಿದುಕೊಂಡು ರೆಟ್ರೋ ಶೈಲಿ ಕಾರ್ ಹತ್ತಿಕೊಂಡು ರಾಕಿ ಬಾಯ್ ಯಶ್ ಅವರು ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡಿಗರ ಮನಸ್ಸು ಗೆದ್ದು ಕೆಜಿಎಫ್ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೆಸರು ತಂದುಕೊಟ್ಟ ನಟ ಯಶ್ ಅವರು ಈಗ ಹಾಲಿವುಡ್ ಲೆವೆಲ್ ಸಿನಿಮಾ ಮಾಡುತ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಸಿನಿಮಾ ಟಾಕ್ಸಿಕ್ ಬಗ್ಗೆ ಸಖತ್ ಕುತೂಹಲ ಕಾಡುತ್ತಿದೆ. ಇಷ್ಟೆಲ್ಲ ಕುತೂಹಲ ನಡುವೆ ಇಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಟಾಕ್ಸಿಕ್ ಬರ್ತ್ಡೇ ಪಿಕ್ ಟೀಸರ್ ನಿಜಕ್ಕೂ ರಾಕಿ ಬಾಯ್ ಅಭಿಮಾನಿಗಳಿಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಬಹುದು. ಮೊದಲೇ ತಿಳಿಸಿದಂತೆ ಯಶ್ ಅಭಿಮಾನಿಗಳಿಗೆ ಭರ್ಜರಿ ಉಡುಗೊರೆಯೇ ಸಿಕ್ಕಿದೆ. ಇಷ್ಟು ವರ್ಷ ಅಭಿಮಾನಿಗಳನ್ನ ಕಾಯಿಸಿದ್ದಕ್ಕೂ ಯಶ್ ನಿರಾಸೆ ಮಾಡಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಜಿಎಫ್ ಗುಂಗಿನಿಂದ ಹೊರಬಂದಿರೋದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕ್ಯಾಸಿನೋ ಒಳಗೆ ರಾಕಿಂಗ್ ಸ್ಟಾರ್ ಯಶ್ ಎಂಟ್ರಿ ಕೊಡುವ ದೃಶ್ಯ ಸಿನಿಪ್ರಿಯರ ಟೆಂಪರ್ ಹೆಚ್ಚಿಸುವುದು ಗ್ಯಾರಂಟಿ. ಕೆವಿಎನ್ ನಾಗು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸೇರಿ ಟಾಕ್ಸಿಕ್ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದೆ. ಮಲಯಾಳಂ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದು, ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲ್ ಸಿನಿಮಾ ಆಗುವ ಸಾಧ್ಯತೆ ಇದೆ. ದುಬಾರಿ ಬಜೆಟ್ನಲ್ಲಿ ನಿರ್ಮಾಣ ಆಗುತ್ತಿರುವ ಈ ಸಿನಿಮಾ ಸಿನಿಪ್ರಿಯರಿಗೆ ಹೊಸ ಅನುಭವ ನೀಡುತ್ತೆ ಅನ್ನೋ ಭರವಸೆ ಮೂಡಿಸಿದೆ. ಹಾಲಿವುಡ್ ತಂತ್ರಜ್ಞರು ಈ ಸಿನಿಮಾಗೆ ಕೆಲಸ ಮಾಡುತ್ತಿದ್ದು, ಈ ವರ್ಷದ ಕೊನೆಯಲ್ಲಿ ಸಿನಿಮಾ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.